ಡಿ ಕೆ ಶಿವಕುಮಾರ್ ಅವರು ತಮ್ಮ ಹಿಂಬಾಲಕರು ಸಿ ಎಮ್ ಪಟ್ಟಣ ಅನುಸರಿಸೋದು ನೋಡಿರಿ ಏಕಕಾಲಕ್ಕೆ ನಾಳೆ ಈ ಬಜೆಟ್ನಲ್ಲಿ ಅವರೇ ಮಾಡಿಸ್ತಾರೆ. ಆದರೆ ಎರಡು ಮಾತಿಲ್ಲ, ಅದಕ್ಕೆ ಸಭೆ ಕರೀತಾರೆ ಮಾಡಿದ್ರೆ ಮತ್ತು ಜನನೂ ಅವ್ರ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ನೀವು ಅಲ್ಲಿ ಏರ್ಪೋರ್ಟ್ದಲ್ಲಿ ಭೇಟಿಯಾಗಿದ್ದು ನೋಡಿದಿರಿ, ನಿಮ್ಮ ಜೊತೆ ಮಾತಾಡಿದ್ರು ರಾಹುಲ್ ಗಾಂಧಿ, ಅವ್ರ ಜೊತೆ ಮಾತಾಡಿದ್ರು, ನಿಮ್ಮ ಜೊತೆ ಇದ್ದಿದ್ರು ಅಲ್ಲೇ. ರಾಹುಲ್ ಆದ್ರೂ ಹಾದಿ ಮೇಲೆ ಅವರು ಹಾದಿ ಬೀದಿ ಮೇಲೆ ಮುಖ್ಯಮಂತ್ರಿ ಬಂದ್ ಮಾಡೋಕ್ಕೆ ಸಾಕ್ತಿಲ್ಲ. ಅವ್ರು ತಪ್ಪು ಮಾಡಿದ್ರು ಎಂದು ಗೊತ್ತಿರ್ಬೇಕು ನಿಮಗೆ. ಆಂಧ್ರ ಪ್ರದೇಶದ್ದು ನಮ್ಮ ವೀರೇಂದ್ರ ಪಾಟೀಲನ್ನ ಬದಲು ಮಾಡಿ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ನ ಹೆಸರನ್ನು ನಾಮಶೇಷ ಮಾಡುವಂಥ ಕೆಲಸ ಮಾಡಿಬಿಟ್ಟಿದ್ರು. ಆ ಕೆಲಸ ಎಂದೂ ಮಾಡೋದಿಲ್ಲ ರಾಹುಲ್ ಗಾಂಧಿ ಅವರು. ಇದು ಗೊತ್ತಿರಲಿ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂದರೆ ಎಷ್ಟೋ ವಿಷಯಗಳು ಇತಿಹಾಸದಲ್ಲಿ ನೀವು ನೋಡಿದ್ದೀರಿ, ಅದನ್ನು ಸಮೀಪದಿಂದ ಕಾಂಗ್ರೆಸ್ ನಿರ್ಣಯ ಆಗಿದೆ ಅಂತೇಳಿ. ಆ ದಿಶೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಮೌನ ವಹಿಸ್ತಾರೆ, ಎಷ್ಟು ತಮ್ಮ ಕೆಲಸ ವಹಿಸಿದ ಕೆಲಸ ಪ್ರೀತಿಯಿಂದ ಜನರಿಗೆ ಮುಟ್ಟುವಂಗೆ. ಮತ್ತು ಇನ್ನೊಂದು ಕೆಲಸ ಮಾಡಿಸ್ಬೇಕು, ಸಿದ್ದರಾಮಯ್ಯಗಳು ಮಾಡ್ತಾರೆ. ಅವರು ಸಿದ್ದರಾಮಯ್ಯರು ನಿಮ್ಮಂಥವ್ರು ಬೆನ್ನಂತೆ ರೈತರಿಗೆ ಕಾನೂನು ಇತ್ತಲ್ಲ ಅದು ರದ್ದು ಮಾಡೋದ್ರ ಜೊತೆಗೆ ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡುವಂಥದ್ದು ಬೆಸ್ಟ್ ಅವಕಾಶದ ಬೆನ್ನತ್ತು ಮಾಡಿಸ್ರು ಕಡೆಯಿಂದ. ಪ್ರತಿ ಹಳ್ಳಿಗೆ ಗೋಡೌನ್ ಮಾಡಿಸ್ರಿ, ಒಳ್ಳೆ ಕೆಲಸ ಅದ. ರೈತರಿಗೆ ವಿಶ್ವಾಸ ತೊಗೊಳ್ರಿ, ದೊಡ್ಡ ಮತ್ತು ಬ್ಯಾಂಕ್ ಅದ ಅಲ್ಲಿ. ನೀವು ಜಾತಿ ಮೇಲೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. OBC SC ST ಬಿಡ್ರಿ. ಮತ್ತು ಆಲ್ರೆಡಿ BJPಗರಂತೂ ಶಾಣಾಗಿದ್ರು ಅವರು ಈಗ ಗೊತ್ತಾಗ್ಯದ ಏನಪ್ಪ ಅಂತಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಜೋಡಿಸ್ಕೊಂಡು ಹೋದ್ರೆ ನಾಳೆ ನಮ್ದು ಆಗ್ತದಪ್ಪ ಅಂತ. ಅದಕ್ಕೆ ಶಾರ್ ಅವರಾಗಿರ್ಬೋದು, ಮೋದಿಯವರಾಗಿರ್ಬೋದು, ನಮ್ಮ HD ಕುಮಾರಸ್ವಾಮಿಗಳಿಗೆ ಮನೆ ಹಾಕ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಯಾಕಂತಂದ್ರೆ ದೇವೇಗೌಡರು ಸಾಮಾನ್ಯರಲ್ಲ. ಅವರೊಂದು ಹೆಜ್ಜೆ ಇಡಬೇಕಾದ್ರೂ ಊದಿ ಹೆಜ್ಜೆ ಇಡ್ತಾರೆ. ಸ್ಥಾನಿಕ ಎಲೆಕ್ಷನ್ಗಳಲ್ಲೇ ನಾವು ಸ್ವತಂತ್ರ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಥ ಏನಪ್ಪ ಅಂದ್ರೆ ನಾವು ಸ್ವತಂತ್ರತೆಯನ್ನು ಅವ್ರು ಕಾಪಾಡಿಕೊಂಡು ಅವ್ರ ಜೊತೆ ಇದ್ಕೊಂಡು ನಮ್ಮ ಸೇಮ್ ಬರ್ಲಿಕ್ಕೆ ಅಷ್ಟು ಆಯ್ತಪ್ಪ, ದೊಡ್ಡ ಪೋಸ್ಟ್ ಸಿಕ್ಕರು ಸಾಕು ಕರ್ನಾಟಕದಲ್ಲೇ ಅನ್ನುವಂಥ ಸ್ಥಿತಿಯೊಳಗಿದ್ದಾರೆ ಅವ್ರು ಕೂಡಿ ಹೋಗ್ತಾರೆ ಬಿಡ್ತಾರೆ. ನೆಕ್ಸ್ಟ್ ಈಗ BJP ತಲೆಯಲ್ಲಿ ಇರೋದೇನಪ್ಪ ಅಂದ್ರೆ OBC SC ST ಕರ್ನಾಟಕದಾಗ ನಮ್ಗೆ ಒಲಿದಿಲ್ಲ, ಮತ್ತು ಮೈನಾರಿಟಿ ಎಲ್ಲ ಕೂಡಿದ್ರೆ ಅವ್ರು ಬರ್ತಾರೆ. ಆರಿಸಿ ಮೇಲೆ ಗ್ಯಾರಂಟಿಗಳು ಬೇರಿದ್ದಾವೆ. ಅದಕ್ಕೆ ಗ್ಯಾರಂಟಿಗಿಂತ ಹೆಚ್ಚಿನ ಏನು ಕೊಡಬೇಕು. ಜೊತೆಗೆ OBC SC ST ಪ್ರಬಲ ಸ್ಪರ್ಧಿ ಯಾರಪ್ಪ ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ. ಅವ್ರ ಮೇಲೆ ವಿಶ್ವಾಸ ಇದ್ದಂತೆ ಎಲ್ಲ ಸಂಸ್ಥೆ ಹೊಸದ ಅವ್ರ ಕೈಲಿದ್ದಾವೆ. ಇಡೀ ರಾಜ್ಯ ಅವ್ರ ಕೈಯಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳಿದ್ದಾವೆ ಅವ್ರ ಕೈಯಲ್ಲಿ. ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಮುಂದಿನ ಎಲೆಕ್ಷನ್ ಎದುರಿಸಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು JDS ಹೋದಂಗೆ BJPಗೂ ಹೋಗೋದಂಗೆ. BJPಗೆ ಹೋದ್ರೆ 45 ಮಂದಿ ತೊಗೊಂಡು ಹೋಗ್ಬೇಕು. 45 ಮಂದಿ ಬೆನ್ನು ಹತ್ತೋದೇ ಇಲ್ಲ, ಬೇಕಾದ್ದೇ ಆದರು. ಇದು ಸಿದ್ಧ ಆಗಿದೆ. ಇವೆಲ್ಲ ನೋಡಿದ್ದಾರೆ. ಯಾಕಂದ್ರೆ ಬಜೆಟ್ ಬಗ್ಗೆನೂ ನೀನು ಮಾಡಪ್ಪ ಅನ್ನುವಾಗದ ಅವ್ರದ್ದು. ನಿಮಗೇನು ಹೇಳಿದ್ದಾರೆ ಅವರು ರಾಹುಲ್ ಗಾಂಧಿ ಅವರು? ಲೀಡ್ ದ ಎಲೆಕ್ಷನ್ಸ್. ಸಿಂಪಲ್ಲ ತಿಳ್ಕೊಬೇಕು.